ಇವತ್ತು ತುಂಬ ಖುಷಿ ಸಂತೋಷನ ನಾನು ತಂದಿದೆ. ಇವತ್ತು ಭಾಳ ದಿನದಿಂದ ವೆಂಕಟೇಶ್ ಅವರು ನನ್ನ ಈಗ ಟ್ರೈನಿಂಗ್ ಕ್ಯಾಂಪನ್ನು 28ನೇ ತಾರೀಕಿಗೆ ಮುಕ್ತಾಯಗೊಂಡಿತ್ತು. ಆವತ್ತಿಂದ ನಾನು ಫೋನ್ ಮಾಡಿ ತಾವು ಕಾರ್ಯಕ್ರಮ ಬಂದು ನೀವು ವಿದ್ಯಾರ್ಥಿ ಮಕ್ಕಳಿಗೆ ಸನ್ಮಾನನ ಮಾಡಬೇಕಂತ ವೆಂಕಟೇಶ್ ಅವರು ಫೋನ್ ಮಾಡಿದರು 28ಗೆ. ನಾನು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಕೆ ಡಿ ಮೀಟಿಂಗ್ ಇಲ್ಲದ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಲ್ಲ, 4ನೇ ತಾರೀಕು ಬರ್ತೀನಂತ ಇವತ್ತು ಬಂದಿದ್ದೀನಿ. ತಾವು ಏನೇ 5-6 ದಿನ ನನಗೋಸ ತಾವು ಕಾಯ್ಕೊಂಡಿದ್ರಿ. ತಮಗೆ ಹೃದಯದಿಂದ ಧನ್ಯವಾದಗಳು, ಕೈ ಜೋಡಿಸಿ ನಮಸ್ಕಾರಗಳನ್ನು ಮಾಡ್ತೀನಿ. ಇವತ್ತು ಅಲ್ಪಸಂಖ್ಯಾತರ ವತಿಯಿಂದ ಇವತ್ತು ಕೋಚಿಂಗ್ ಮೊದಲೇ ಬಾರಿ ನನ್ನ ಅನಿಸಿಕೆ ಇದು ಅಲ್ಪಸಂಖ್ಯಾತರಿಂದ ಪುಟ್ಟರಾಜಣ್ಣ ಅವರೇ ಈ ಸಬ್ ಇನ್ಸ್ಪೆಕ್ಟರ್ ಕೋಚಿಂಗ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು 1300 ಜನಗೇನು ಮಾಡಿದರು. ನಮ್ಮ ಅಲ್ಪಸಂಖ್ಯಾತರಿಂದ 400 ಜನನ ಇವತ್ತು ಮಾಡಿ ಟ್ರೈನಿಂಗನ್ನು ತಾವೆಲ್ಲ ಮುಗಿಸಿದ್ದೀರಾ. ಟೋಟಲ್ ಅಪ್ಲಿಕೇಶನ್ ನಮ್ಗೆ ಬಂದಿದ್ದು 2141. ಅದು ಕ್ವಾಲಿಫೈ ಆಗಿದ್ದು 400 ಜನ ಕ್ವಾಲಿಫೈ ಆಗಿದ್ದಾರೆ. ಅದ್ರ 243 ಜನ ಗಂಡು ಮಕ್ಕಳು, 157 ಜನ ಹೆಣ್ಮಕ್ಳಿಗೆ ಇಲ್ಲಿ ಟ್ರೈನಿಂಗ್ ಕೊಟ್ವಿ. ಬೆಲ್ಗಾಮಲ್ಲಿ ಗಂಡು ಮಕ್ಕಳನ್ನ ಬೆಲ್ಗಾಮಲ್ಲಿ ಟ್ರೈನಿಂಗ್ ಕೊಟ್ಟಿದ್ವಿ. ತಾವೆಲ್ಲ ಮುಗಿಸಿ ಇವತ್ತು ಇಲ್ಲಿ ನಮ್ಮ ಮುಂದೆ ತಾವು ನಿಂತಿದ್ದೀರಾ. ನನ್ನ ಭಗವಂತಂತ ಪ್ರಾರ್ಥನೆ ಇಷ್ಟೇ ಮಾಡೋದು, ತಾವೇನು 90 ದಿನ ಬೆಳಗ್ಗೆ 5 ಗಂಟೆಯಿಂದ ಹಿಡ್ದು ಸಂಜೆ 10:15 ಗಂಟೆವರೆಗೂ ತಾವೇನು ಕಷ್ಟ ಬಿದ್ದಿದ್ದೀರಾ, ಆ ಭಗವಂತ ನಿಮ್ಮನ್ನ ಕಷ್ಟ ಏನು ಪಟ್ಟಿದ್ದೀರಾ ತಾವು ಇದಕ್ಕೆ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಆ ದೇವ್ರ ತಾವು ಪ್ರಾರ್ಥನೆ ಮಾಡ್ತೀನಿ. ವೆಂಕಟೇಶ್ ಅವ್ರು ಹೇಳ್ತಾಯಿದ್ರು, ಸರ್ ಈಗೇನು ಭಂಡಾರಿ ಅವರು ಏನು ಟ್ರೈನಿಂಗನ್ನು ಕೊಟ್ಟಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ನಂಬರ್ 1 ಟ್ರೈನರ್ ಅವರು. ಅವ್ರ ಕೈಯಲ್ಲಿ ಯಾರ್ಯಾರು ಟ್ರೈನ್ ಮಾಡ್ಕೊಂಡಿದ್ದಾರೆ ಕನಿಷ್ಠ 40% ಆಯ್ಕೆ ಆಗ್ತಾರೆ ಸರ್. 200 ಜನದಲ್ಲಿ ಕನಿಷ್ಠ ಅಂದ್ರೂ ಒಂದು 400 ಜನದಲ್ಲಿ ಕನಿಷ್ಠ ಅಂದ್ರೂ 40% ಆಯ್ಕೆ ಆಗ್ತಾರಂತ ಭರವಸೆಯನ್ನು ವೆಂಕಟೇಶ್ ಅವ್ರು ಕೊಟ್ಟಿದ್ದಾರೆ. ನಾನು ನಿರೀಕ್ಷೆ ಇಟ್ಟಿದ್ದೀನಿ. ನಾನು ನೋಡಿದೆ ಪರೇಡ್ ಮಾಡುವಾಗ ನಿಮ್ಮ ಆ್ಯಕ್ಟಿವಿಟೀಸ್ ಆ ಚಾಲನೆಯನ್ನು ನೋಡಿ ನನ್ನ ಅನಿಸಿಕೆ ಕನಿಷ್ಠ 50% ತಾವು ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗ್ತೀರಂತ ನನ್ನ ವಿಶ್ವಾಸ ಇದೆ. ಕಾರಣ ಈ ಬಾರಿ ಸರ್ಕಾರ ವತಿಯಿಂದ 1,000 ಜನ ಸಬ್ ಇನ್ಸ್ಪೆಕ್ಟರ್ನ ಕಾಲ್ಫಾರ್ ಮಾಡೋರು ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಯಾವಾಗ ಬೇಕಾದರೆ ಕಾಲ್ಫಾರ್ ಮಾಡ್ತಾರೆ. ಇವತ್ತೇನೋ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆದರೆ ನನ್ನ ಅನಿಸಿಕೆ ಅವರು DSP ಆಗಿ 33 ವರ್ಷ ಸರ್ವೀಸಲ್ಲಿ DSP ಆಗಿ ರಿಟೈರ್ಡ್ ಆಗ್ತೀರಾ. ಅದ್ರ ಜೊತೆಲಿ ಅದು ಒಂದೇ ಇಲ್ಲ, ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಾನು ಜಾಸ್ತಿ ಆದ್ಯತೆ ನಾನು ಎಜುಕೇಷನ್ ಕೊಡ್ತಾಯಿದ್ದೀನಿ. ಏನಕ್ಕೆ ಎಜುಕೇಷನ್ ಇಲ್ಲಾಂದರೆ ಏನು ಮನುಷ್ಯ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಜುಕೇಷನ್ ಕಡೆ ಆದ್ಯತೆಯನ್ನು ಜಾಸ್ತಿ ಕೊಡ್ತಾಯಿದ್ದೀನಿ. ನಮ್ಮ ಅನುದಾನ ಬಜೆಟಲ್ಲಿ ಪುಟ್ಟರಾಜಣ್ಣ ಟೋಟಲ್ 4,500 ಕೋಟಿದಲ್ಲಿ 2,900 ಕೋಟಿ ಓನ್ಲಿ ಎಜುಕೇಷನ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತಾಯಿದ್ದೀನಿ ಈ ವರ್ಷದಲ್ಲಿ. ಅಂದರೆ ಜನ ಮಕ್ಕಳು ಓದಿ ಮಕ್ಕಳು ಮುಂದೆ ಬರಬೇಕಂತ. ತಮಗೆಲ್ಲ ಗೊತ್ತಿದ್ದಂಗೆ ಪುಟ್ಟರಾಜಣ್ಣನೂ ನಮ್ಮ ಬೆಂಗಳೂರು ಹಜ್ ಕ್ಯಾಂಪ್ ತಾವು ಬಂದಿದ್ದೀರಣ್ಣ. ಭಾಳ ಸತಿ ತಾವು ಮಂತ್ರಿ ಆಗು ತಾವು ಬಂದಿದ್ದೀರಾ, ಭಾಳ ಸತಿ ಹಜ್ ಕ್ಯಾಂಪ್ ಬಂದಿದ್ದೀವಿ. ಭಾಳ ದೊಡ್ಡ ಇದ್ದಲ್ಲಿ ನಾವು ಕಟ್ಟಿದ್ದೀವಣ್ಣ ಹಜ್ ಕ್ಯಾಂಪ್. ನನ್ನ ಅನಿಸಿಕೆ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಆ ಥರ ಹಜ್ ಕ್ಯಾಂಪನ್ನು ನಾವು ಕರ್ನಾಟಕದಲ್ಲಿ ನಾವು ಕಟ್ಟಿದ್ದೀವಿ. ಅದೇನಾಗ್ತದೆ, ಬರೀ ಒಂದೇ ತಿಂಗಳು ನಾವು ಅದು ಯೂಸ್ ಮಾಡ್ತೀವಣ್ಣ. ಮಿಕ್ಕಿದ ದಿನ ಏನಾಗ್ತದೆ ಖಾಲಿ ಇರ್ತದೆ. 12 ತಿಂಗಳಲ್ಲಿ ಒಂದೇ ತಿಂಗಳು ಹಜ್ಜಿಗೆ ಹೋಗುವಾಗ ನಾವು ಯೂಸ್ ಮಾಡ್ತೀವಿ, ಮಿಕ್ಕಿದ 11 ತಿಂಗಳು ಖಾಲಿ ಇರ್ತದೆ. ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಯೋಚನೆ ಮಾಡಿದೆ, ಇದು ಕ್ಯಾಂಪಸ್ನ ಹೆಂಗೆ ಯೂಸ್ ಮಾಡಬೇಕು. ಬರೀ ನಾವು 12 ತಿಂಗಳಲ್ಲಿ ಒಂದೇ ತಿಂಗಳು ಯೂಸ್ ಮಾಡ್ತೀವಿ, ಮಿಕ್ಕಿದ 11 ತಿಂಗಳು ಖಾಲಿ ಇರ್ತದೆ. ತಿರ್ಗಾ ಅದು ಯೂಸ್ ಮಾಡಬೇಕಾದ್ರೆ ಕನಿಷ್ಠ ₹1 ಕೋಟಿ ಖರ್ಚು ಮಾಡಬೇಕಾಗ್ತದೆ ಕ್ಲೀನರ್ಸ್ಗೆಲ್ಲ. ಸುಮ್ಮನೆ ಈಗ ವೇಸ್ಟ್ ಆಗ್ತದಲ್ಲ, ಏನು ಮಾಡಬೇಕಂತ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದು ಏನಕ್ಕೆ ಈ ಬಾರಿ ನಾವು IAS IPS KS ಕೋಚಿಂಗ್ ಸೆಂಟರ್ ಆಗಬಾರ್ದು ಅಂತ ನಿರ್ಧಾರ ಮಾಡಿ 2023ರಲ್ಲಿ 400 ಜನನ ಆಯ್ಕೆ ಮಾಡಿ IAS IPS ಕೋಚಿಂಗನ್ನು ಆಗ್ವಿ ಅಣ್ಣ. ಅದು ನನಗೆ ಸಂತೋಷ ಖುಷಿ ಏನಪ್ಪ ತಂದಿದ್ದಂದರೆ ಅದ್ರಲ್ಲಿ 105 ಜನ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಆಯ್ಕೆ ಆಗಿದ್ದಾರಣ್ಣ. 105 ಜನ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಆಯ್ಕೆ ಆಗಿದ್ದಾರೆ. 3 ಜನ IAS ಅಲ್ಲಿ ಬಿಲಿಮ್ಸ್ ಎಕ್ಸಾಮಲ್ಲಿ ಕೂತಿದ್ದಾರೆ. ಅಂದರೆ IAS ಅದು ಆಗ್ತದಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. 62 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಯ್ಕೆ ಆಗಿದ್ದಾರಣ್ಣ. ಅದರಲ್ಲಿ 9 ಜನ ಸಬ್ ಇನ್ಸ್ಪೆಕ್ಟರ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ 53 ಜನ 55 ಜನ 9 ಜನ ಸಬ್ ಇನ್ಸ್ಪೆಕ್ಟರ್ಗಳು, 55 ಜನ ಹೆಡ್ ಕಾನ್ಸ್ಟೇಬಲಲ್ಲಿ ಆಯ್ಕೆ ಆಗಿದ್ದಾರೆ. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ 12 ಜನ, KPTCLಲ್ಲಿ ಒಬ್ಬರು ಆಯ್ಕೆ ಆಗಿದ್ದಾರೆ. ಆಮೇಲೆ
ಕರ್ನಾಟಕ ಸ್ಟೇಟ್ ಆಡಿಟ್ ಅಕೌಂಟಲ್ಲಿ 5 ಜನ ಆಯ್ಕೆ ಆಗಿದ್ದಾರೆ, ಬ್ಯಾಂಕಲ್ಲಿ ಒಬ್ಬ ಆಯ್ಕೆ ಆಗಿದ್ದಾನೆ, ಕ್ಲರ್ಕಾಗಿ ಆಯ್ಕೆ ಆಗಿದ್ದಾನೆ. ಟೋಟಲ್ 105 ಜನ ಆಯ್ಕೆ ಆಗಿದ್ದಾರೆ ಈ ವರ್ಷ ನಮ್ಮ ಹಚ್ ಕ್ಯಾಂಪಲ್ಲಿ. ನಾನು ಭಾಳ ಖುಷಿ ಸಂತೋಷ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಅಲ್ಪಸಂಖ್ಯಾತರು, ನಾನು ಸಚಿವನಾಗೋದು ಮುಂಚೆ ಅಲ್ಪಸಂಖ್ಯಾತರು ಸ್ಟೂಡೆಂಟ್ ಸ್ಟ್ರೆಂತ್ ಇದ್ದಿದ್ದು 1,02,000. ಈಗ ಸ್ಟ್ರೆಂತ್ ಒಂದೇ ವರ್ಷದಲ್ಲಿ 2,20,000 ಸ್ಟ್ರೆಂತ್ ಆಗಿದೆ. ಅಂದರೆ ನಾವು ಜಾಸ್ತಿ ಆದಿತ್ತೆ ನಾವು ಎಜುಕೇಷನ್ ಕಡೆ ಕೊಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಮುಂಚೆ ಸಚಿವರಾಗಿದ್ದರು ತಾವು, ತಮಗೆಲ್ಲ ಗೊತ್ತೇ ಇದ್ದಂಗೆ MBBS ಮಾಡೋಕ್ಕೆ ಒಂದು ಸೀಟ್ ತೊಗೊಳಕ್ಕೆ ತಮಗೆ ಎಷ್ಟು ಕಷ್ಟ ಇದೆ ತಮಗೆಲ್ಲ ಗೊತ್ತೇ ಇದೆ. ಒಂದು MBBS ಸೀಟ್ ಬಡವರಂತೂ ತೊಗೊಳಕ್ಕೆ ಸಾಧ್ಯ ಆಗಲ್ಲ. ಏನಕ್ಕಂದರೆ ಡೊನೇಷನ್ ಕನಿಷ್ಠ 1 ಕೋಟಿ ರೂಪಾಯಿ ಡೊನೇಷನ್ ಇರ್ತದೆ. ಎಲ್ಲಿಂದ ಬಡವ್ರ ಮಕ್ಕಳು ತೊಗೊಳಕ್ಕೆ ಸಾಧ್ಯ? ಅದೇ ಬಡವ್ರ ಮಕ್ಕಳಲ್ಲಿ ಓದಿ CETದಲ್ಲಿ ಮೆರಿಟ್ ಸೀಟಲ್ಲಿ ಫ್ರೀಯಾಗಿ ಸೀಟ್ ಸಿಗ್ತದೆ. ಗೌರ್ಮೆಂಟಿಂದ ಮೆಡಿಕಲ್ಗೆ ಫ್ರೀಯಾಗಿ ಸೀಟ್ ಸಿಗ್ತದೆ. ಫ್ರೀಯಾಗಿ ಸೀಟ್ ಸಿಕ್ದ್ರೂ ಅದು ಮಿನಿಮಮ್ ಅಂತ ಫೀಸ್ ಕಟ್ಟಬೇಕಾಗ್ತದೆ. ಮಿನಿಮಮ್ ಫೀಸ್ ಇರೋದು 11 ಲಕ್ಷ. ಈಗ ಮುಂಚೆ 5.5 ಲಕ್ಷ ಇತ್ತು, ಈಗ 11 ಲಕ್ಷ ಮಾಡಿದ್ದಾರೆ. 11 ಲಕ್ಷ ಅಂದರೆ 5 ವರ್ಷ ಕೋರ್ಸ್. MBBS ಒಬ್ಬ ಡಾಕ್ಟ್ರ್ ಆಗಬೇಕಾದ್ರೆ 5 ವರ್ಷ ಕೋರ್ಸ್. 5 ವರ್ಷ ಅಂದರೆ 11 ಲಕ್ಷ ಅಂದರೆ 55 ಲಕ್ಷ ಆಗ್ತದೆ. ಪಾಪ ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? 55 ಲಕ್ಷ. ಆ 55 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗದ ಕಾರಣಕ್ಕೆ ಭಾಳ ಜನ ಮಕ್ಕಳು ಡ್ರಾಪ್ಔಟ್ ಆಗ್ತಾಯಿದ್ರು. ಅಂಥವ್ರ ಮಕ್ಕಳು ಡ್ರಾಪ್ಔಟ್ ಆಗಿಬಿಡ್ದಂತ ನಾವು 2023-24 25 1,600 ಮಕ್ಕಳಿಗೆ ನಾವು 5 ಲಕ್ಷ ಹಂಗೆ ತಿಂಗಳಿಗೆ ವರ್ಷಕ್ಕೆ MBBSಗೆ ಸೀಟ್ಗೆ ನಾವು ಕೊಡ್ತಾಯಿದ್ದೀವಿ. 5 ಲಕ್ಷ ಕೊಡ್ತಾಯಿದ್ದೀವಿ. ಇದ್ದಿದ್ದು 25,000 ಇದ್ದಿದ್ದಕ್ಕೆ ನಾವು 5 ಲಕ್ಷ ರೂಪಾಯಿ ಈಗ MBBSಗೆ ಸೀಟ್ ಕೊಡ್ತಾಯಿದ್ದೀವಿ. ಅಂದರೆ ಈ ಬಾರಿ ನನ್ನ ಅನಿಸಿಕೆ 1,600 ಜನ ಡಾಕ್ಟರ್ ಆಗ್ತಾರೆ. ಅದ್ರ ಜೊತೆಯಲ್ಲಿ ಭಾಳ ಜನ ಮಕ್ಕಳು, ಬಡವ್ರ ಮಕ್ಕಳು ಅಬ್ರಾಡ್ ಹೋಗ್ತಾರೆ ಓದೋಕ್ಕೆ. ಅಬ್ರಾಡ್ ಹೋಗೋದಾಗ ನಮ್ಮ ಸರ್ಕಾರ ಬಂದಾದಮೇಲೆ 2023 ನಾವು ಅಬ್ರಾಡ್ ಯಾರು ಮಕ್ಕಳು ಓದೋಕ್ಕೆ ಹೋಗ್ತಾರೆ, ಏನಕ್ಕಂದರೆ ಅಲ್ಲಿ ಹೋಗಿ 2 ವರ್ಷ ಕೋರ್ಸೋದು. 2 ವರ್ಷ ಓದಿ ಬಂದರೆ ಅವರು ಏನಾಗ್ತದೆ, ಒಂದು ಸ್ಟ್ರೆಂತ್ ಆಗ್ತದೆ ಅವ್ರ ಫ್ಯಾಮ್ಲಿಗೆ. ಅಲ್ಲಿ ಹೋಗಿ ಬಂದರೆ ಒಳ್ಳೆ ಕೆಲಸ ಸಿಗ್ತದೆ ಅವ್ರಿಗೆ. ಅಂಥವ್ರಿಗಂತ ಹೇಳ್ಬಿಟ್ಟು 20 ಲಕ್ಷ ಇತ್ತು. 2023-24 20 ಲಕ್ಷ ಇತ್ತು. 20 ಲಕ್ಷ ನಾವು ಕೊಡ್ತಾಯಿದ್ವಿ. ಈ ವರ್ಷ ಏನಾಗಿದೆ 30 ಲಕ್ಷ ಆಗಿಬಿಡ್ತು. ಹಂಗೆ ನಾನು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ನಾನು ಸರ್ ಈ ಬಜೆಟಲ್ಲಿ ನಾವು ಘೋಷಣೆ ಮಾಡಬೇಕಾಗ್ತದೆ. ಏನು 20 ಲಕ್ಷ ಇತ್ತು, 10 ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಇಲ್ಲ ವಿದ್ಯಾರ್ಥಿ ಮಕ್ಕಳು ಡ್ರಾಪ್ಔಟ್ ಆಗಿಬಿಡ್ತಾರೆ, ಇವ್ರನ್ನ 30 ಲಕ್ಷ ಮಾಡಬೇಕಂದಿದ್ದಕ್ಕೆ ಮನೆ ಮುಖ್ಯಮಂತ್ರಿಗಳು ಅದಕ್ಕೂ 30 ಲಕ್ಷ ಮಾಡಿ ಈಗ ಅಬ್ರಾಡ್ ಹೋಗೋ ಮಕ್ಕಳು 30 ಲಕ್ಷ ಕೊಡ್ತಾಯಿದ್ವಿ. ತಮಗೆಲ್ಲ ಗೊತ್ತೇ ಇದ್ದಾಗೆ ಪ್ರೀ ಮೆಟ್ರಿಕ್ ಅಂತ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು 8ನೇ ತರಗತಿವರೆಗೂ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಅಲ್ಪಸಂಖ್ಯಾತರ ಮಕ್ಕಳಿಗೆ. ಅಂದರೆ ಅದ್ರಲ್ಲಿ ಬರೀ ಅಲ್ಪಸಂಖ್ಯಾತ ಅಂದರೆ ಬರೀ ಮುಸಲ್ಮಾನ್ ಬರೋಲ್ಲ, ಮುಸ್ಲಿಮ್ಗಳು, ಜೈನ್, ಕ್ರಿಶ್ಚಿಯನ್ಸ್, ಬುದ್ಧೀಸು ಅವರೆಲ್ಲ ಬರ್ತಾರೆ. 1ನೇ ತರಗತಿಯಿಂದ ಹಿಡ್ಕೊಂಡು 8ನೇ ತರಗತಿವರೆಗೂ ಕೇಂದ್ರ ಸರ್ಕಾರದಿಂದ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. ಭಾಳ ವರ್ಷದಿಂದ 60-65 ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. ಅಂದರೆ 1ನೇ ಕ್ಲಾಸ್ಗೆ ಗೋರ್ಮೆಂಟ್ ಸ್ಕೂಲ್ ಇದ್ದಿದ್ರೆ 1,000, 7ನೇ ಕ್ಲಾಸ್ ಇದ್ದಿದ್ರೆ ಗೋರ್ಮೆಂಟ್ ಸ್ಕೂಲ್ ಇದ್ದರೆ 1,000, ಪ್ರೈವೇಟ್ ಇದ್ದರೆ 2,500. 8ನೇ ಕ್ಲಾಸ್ಗೆ ಗೋರ್ಮೆಂಟ್ ಇದ್ದರೆ 1,000, ಪ್ರೈವೇಟ್ ಇದ್ದರೆ 3,500 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ಕೊಂಡು ಬರ್ತಾಯಿದ್ರು. 2023 ಕೇಂದ್ರದಿಂದ ಅದೇನು ಮಾಡಿದ್ರು, ಆ ಸ್ಕಾಲರ್ಶಿಪ್ ಕೊಡೋದು ರದ್ದು ಮಾಡಿದ್ರು. ನಮ್ಮ ಸರ್ಕಾರ ಬಂದಾದಮೇಲೆ ಯಾವ ರಾಜ್ಯದಲ್ಲೂ ಚಾಲೂ ಮಾಡಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಏನು ಕೇಂದ್ರ ಸರ್ಕಾರದಿಂದ ಆ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸಿದ್ವಿ. ಆ ಸ್ಕಾಲರ್ಶಿಪ್ಪು ನಮ್ಮ ಸರ್ಕಾರದಿಂದ ನಮ್ಮ ರಾಜ್ಯದಿಂದ ನಾವು ಕೊಡೋದನ್ನು ಶುರು ಮಾಡಿದ್ವಿ. ಬೇರೆ ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ. 5 ಲಕ್ಷ ಮಕ್ಕಳಿಗೆ ಅದರದಲ್ಲಿ ಲಾಭ ಆಯಿತು. ಹಾಗಾಗಿ ನಾವು ಜಾಸ್ತಿ ಆದ್ಯತೆ ಕೊಡ್ತಾ ಇರೋದೇ ನಾವು ಎಜುಕೇಷನ್ಗೋಸ್ಕರ. ನಾವು ಪುಟ್ಟರಾಜನ ಹೇಳ್ದಂಗೆ ನನ್ನ ಕನಸಲ್ಲೂ ಪುಟ್ಟರಾಜನ ನಾನು ರಾಜಕೀಯದಲ್ಲಿ ಈ ಮಟ್ಟಿಗೆ ಬೆಳಿತೀನಿ, ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಅಂತ ಖಂಡಿತ ಎಂದೂ ಯೋಚನೆ ಮಾಡಿರಲಿಲ್ಲ ನಾನು. ಯಾವತ್ತು ನಮ್ಮ ಸಣ್ಣ ಪುಟ್ಟ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಕೊಂಡು ನಾವು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇದ್ದವರು. ನನಗೂ ಸ್ವಾಮೀಜಿಗೆ ಆದಿಚುಂಚನಗಿರಿ ಸ್ವಾಮೀಜಿ ಅಂದರೆ ನನಗೂ ಅವ್ರಿಗೆ ಭಾಳ ಹತ್ತಿರದ ರಿಲೇಷನ್. ಅಂದರೆ ಅವ್ರ ಮಠದ ಮಗನೇ ಅಂತ ಇದ್ದಿದ್ದು. ಜಮೀರ್ ಅಹಮದ್ ಖಾನ್ ಅಂದರೆ ನಮ್ಮ ಆದಿಚುಂಚನಗಿರಿ ಮಠದ ಹುಡುಗನೇ ಅಂತ ಹೇಳ್ತಾ ಇದ್ದಿದ್ದು. ಯಾವಾಗ ಪ್ರತಿ ಶನಿವಾರ ಬೆಂಗಳೂರು ಮಠಕ್ಕೆ ಬರೋರು ಪುಟ್ಟರಾಜಣ್ಣ. ಸ್ವಾಮೀಜಿ ಚುಂಚನಗಿರಿಯಿಂದ ಓಡುವಾಗ ಫೋನ್ ಮಾಡಿಬಿಡೋರು ನನಗೆ, ಜಮೀರ್ ಇವತ್ತು ಸಂಜೆ ಬರ್ತಾಯಿದ್ದೀನಿ, ಒಂದಿನ ನಾನು ಮಠದಲ್ಲೇ ಇರ್ತೀನಂತ. ನಾನು ಹೋಗಿ ಶನಿವಾರ ಹೋದರೆ ಭಾನುವಾರ ಸಾಯಂಕಾಲ ನಾನು ಬರ್ತಾಯಿದ್ದೆ. ಅಲ್ಲೇ ಸ್ವಾಮೀಜಿ ಮನೆಯಲ್ಲೇ, ಅಲ್ಲೇ ಊಟ, ಅಲ್ಲೇ ಇರ್ತಾಯಿದ್ದಿದ್ದು. ಅದಾಗ ನಾನು ಕನಸಲ್ಲೂ ಯೋಚನೆ ಮಾಡಿಲ್ಲ ನಾನು ರಾಜಕೀಯಕ್ಕೆ ಬರ್ತೀನಂತ. 2002 ಸ್ವಾಮೀಜಿ ಬೈ ಎಲೆಕ್ಷನ್ ಬಂತು ಪುಟ್ಟರಾಜಣ್ಣ. ದೇವೇಗೌಡರು ಬೈ ಎಲೆಕ್ಷನ್ ಬಂತು. ನಾನು ಅವಾಗ ಬಾಂಬೆಯಲ್ಲಿದ್ದೆ. ನಾನು ಬಾಂಬೆಯಲ್ಲಿರುವಾಗ ಸ್ವಾಮೀಜಿ ಫೋನ್ ಮಾಡಿದ್ರು. ಆವಾಗ ದೇವೇಗೌಡರು, ನಮ್ಮ ಸನ್ಮಾನ್ಯ ದೇವೇಗೌಡರು ಸ್ವಾಮೀಜಿನ ಭೇಟಿ ಮಾಡೋಕ್ಕೆ ಹೋಗಿದ್ರು. ಆವಾಗ
ಬೈ ಎಲೆಕ್ಷನ್ ಬರ್ತಾಯಿತ್ತು, ಲೋಕಸಭಾ MP ಬೈ ಎಲೆಕ್ಷನ್ ಬರ್ತಾಯಿತ್ತು. ಆವಾಗ ಸ್ವಾಮೀಜಿ ನಾನು ಬಾಂಬೆಗೆ ಹೋಗಿದ್ದೆ. ಬಾಂಬೆಗೆ ಫೋನ್ ಮಾಡಿದ್ರು. ಎಲ್ಲಿದ್ದೀಯಪ್ಪ ಅಂದರು. ಇಲ್ಲ ಸ್ವಾಮೀಜಿ ಬುದ್ಧಿ ನಾನು ಇಲ್ಲಿದ್ದೀನಿ, ಬಾಂಬೆಲಿದ್ದೀನಿ ಅಂತ. ಇಲ್ಲ ಮಾಜಿ ಪ್ರಧಾನಿ ದೇವೇಗೌಡರು ಬಂದವರೆ ನಿನ್ನ ಜೊತೆ ಮಾತಾಡಬೇಕಂತ. ನಾನು ಮಾಜಿ ಪ್ರಧಾನಿ ದೇವೇಗೌಡರು ನನ್ನ ಜೊತೆ ಮಾತಾಡ್ತಾರಂತ ನಾನು ಖುಷಿ ಸೇರಿಸ್ಕೊಳಕ್ಕಾಗ್ದಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇದ್ದೆ ನನಗೆ. ಅಂದರೆ ಮಾಜಿ ಪ್ರಧಾನಮಂತ್ರಿ ನನ್ನ ಮಾತಾಡ್ತಾರಂತ ಹೇಳ್ಬಿಟ್ಟು ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಆಯ್ತಂತ ಕೊಟ್ಟರು. ಆಯ್ತಪ್ಪ ಸ್ವಾಮೀಜಿ ಎಲ್ಲ ನಿನ್ನ ಬಗ್ಗೆ ಹೇಳಿದ್ದಾರೆ, ನೀನು ಯಾವಾಗ ಬರ್ತೀಯ ಬೆಂಗಳೂರಿಗೆ ಅಂದರು. ಇಂಥ ದಿನ ಬರ್ತೀನಿ ಅಂದರೆ, ಬಂದರೆ ಮನೆಗೆ ಬಪ್ಪ ಭೇಟಿ ಮಾಡಬೇಕಿಲ್ಲ, ನಾನೇ ನಿಮ್ಮ ಮನೆಗೆ ಬರ್ತೀನಂತ ಸನ್ಮಾನ್ಯ ದೇವೇಗೌಡರು ಅವತ್ತು ಹೇಳಿದರು. ನಾನು ಬೆಂಗಳೂರು ಬಂದ ತಕ್ಷಣ ಸ್ವಾಮೀಜಿ ಹೋದರೆ ಸ್ವಾಮೀಜಿ ಅಂದರು, ಇಲ್ಲ ದೇವೇಗೌಡರು ಬೈ ಎಲೆಕ್ಷನ್ ಇದೆ, ನಾನು ಹೇಳಿದ್ದೀನಿ ನೀನು ಜನತಾದಳ ಅಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಹೇಳಿದ ಕಾರಣಕ್ಕೆ ನಾನು ಹೋಗಿ ಜನತಾದಳಗೆ ಮನೆ ದೇವೇಗೌಡರ ಜೊತೆ ನಾನು ಸೇರ್ಕೊಂಡು ಬೈ ಎಲೆಕ್ಷನನ್ನು ಅವಳಹಳ್ಳಿ ಕ್ವಾರ್ಟರ್ಸಲ್ಲಿ ಜವಾಬ್ದಾರಿ ಕೊಟ್ಟಿದ್ದು. ನಾನು ಬೈ ಎಲೆಕ್ಷನಲ್ಲಿ ಅವಳಹಳ್ಳಿ ಕ್ವಾರ್ಟರ್ಸ್ ಅಂತ ಇದೆಯಣ್ಣ, ಅಲ್ಲಿ ನನ್ನ ಜವಾಬ್ದಾರಿ ಕೊಟ್ಟಿದ್ದರು. ಕನಿಷ್ಠ ಅಲ್ಲಿ 21 ಬೂತ್ ಏನೋ ಬರ್ತಾಯಿದ್ರು. ಅವಾಗ ಟಿಪ್ಪು ಅಂತ ಅಲ್ಲಿ ನಮ್ಮ ಪಾರ್ಟಿದಲ್ಲಿದ್ದರು, ಅವರು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಈಗ ಅವ್ರಿಗೂ ನನ್ನ ಕರೆಸಿಬಿಟ್ಟು ಅವ್ರ ಜವಾಬ್ದಾರಿ ಅವನ್ನ ಜೊತೆಯಲ್ಲಿ ಹಾಕಿ ನೀನು 21, 23 ಬರ್ತದೆ, ನೀನು ನೋಡ್ಕೊಳ್ಬೇಕಂತ ಸನ್ಮಾನ್ಯ ದೇವೇಗೌಡರು ನನ್ನ ಜವಾಬ್ದಾರಿ ಕೊಟ್ಟರು. ಅದೇನು ದೇವ್ರ ವಿಧಿಯಾತಗಳು ಏನಂತ ನನಗೆ ಗೊತ್ತಿಲ್ಲ. ಆ 21 ಬೂತಲ್ಲೂ 90% ಓಟ್ ಬಂದುಬಿಡ್ತಾನೆ. ಅದು ಹೆಂಗೆ ಬಂತು ನನಗೆ ಗೊತ್ತಿಲ್ಲ. ಅದು ಬಂದೇಟ್ಗೆ ದೇವೇಗೌಡರು ಏನು ಮಾಡಿದ್ರು, ನನ್ನ ಗೆದ್ದಾದಮೇಲೆ ಅವತ್ತೇ ಸಂಜೆ ನನ್ನ ಕರೆಸ್ಕೊಂಡು ಮನೆಗೆ, ನೋಡಪ್ಪ ನೀನು ತೊಗೊಂಡಿದ್ದ ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸಿದ್ಯಾ, ನಾವು ನಿರೀಕ್ಷೆ ಇಟ್ಟಿರಲಿಲ್ಲ, 90% ಭಾಗ ಓಟ್ ಬಂದಿದೆ ನಿನ್ನಿಂದ, ನಾನು ಇವತ್ತು ಗೆದ್ದಿದ್ದೀನಂತ ದೇವೇಗೌಡರು ತುಂಬ ಖುಷಿಪಟ್ಟು ನನಗೆ ಶಬಾಷ್ಗಿರಿನ ಕೊಟ್ಟರು. ಆಯ್ತಂತ ನಾನು ಖುಷಿಯಾಗಿ ಮನೆಗೆ ಹೋದೆ. ಇನ್ನು 2 ದಿನ ಬಿಟ್ಟು ದೇವೇಗೌಡರು ನನ್ನ ಕರೆಸ್ಕೊಂಡ್ರು. ಇಲ್ಲ ನೀನು ಬರಬೇಕು ಮನೆಗೆ ಬಾ ಅಂತ ಮನೆಗೆ ಕರೆಸ್ಕೊಂಡ್ರು. ಈ ಥರ ದಿಲ್ಲಿಗೆ ಹೋಗ್ತಾಯಿದ್ದೀವಿ, ನೀನು ದಿಲ್ಲಿಗೆ ಬರಬೇಕು ಇಂಥ ದಿನ ಅಂತ. ಅವತ್ತೇನೋ ಶನಿವಾರ ಏನೋ ಇತ್ತು, ಶನಿವಾರಕ್ಕೆ ದಿಲ್ಲಿಯಲ್ಲಿ ಇರಬೇಕು, ದಿಲ್ಲಿಗೆ ಬರಬೇಕು ನೀನು ಅಂದರು. ಈಗ ದೇವೇಗೌಡರು ಹೇಳಿದ್ಮೇಲೆ ಹೋಗಲೇಬೇಕಿಲ್ಲ ಅಂತ ಆಯ್ತಂತ ದಿಲ್ಲಿಗೆ ಹೋದ್ವಿ. ನಾನು ಕುಮಾರಣ್ಣ ಜೊತೆಲಿ ಹೋದ್ವಿ. ನಾವು ಎಲ್ಲ ಜೊತೆಲಿ ಹೋದ್ವಿ. 8 ಗಂಟೆಗೆ ದೇವೇಗೌಡರು ಮನೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. 8 ಗಂಟೆಗೆ ಹೋಗಿದ್ವಿ. ಅವಾಗ ಸಿದ್ದರಾಮಯ್ಯ ಸಾಹೇಬ್ರು ಅಲ್ಲೇ ಇದ್ದರು, MP ಪ್ರಕಾಶ್ ಇದ್ದರು, ಸಿಂಧಿ ಅವರಿದ್ದರು, ಎಲ್ಲರೂ ಅಲ್ಲಿದ್ದರು. ಅಲ್ಲಿದ್ದ ದೇವೇಗೌಡರು ಕರೆಸ್ಬಿಟ್ಟು, ನೋಡಪ್ಪ ನಿನಗೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ, ನೀನು 3 ಸ್ಟೇಟ್ ಇನ್ಚಾರ್ಜ್, ಯಾವುದು ತಮಿಳ್ನಾಡು, ಕೇರಳ, ಪಾಂಡಿಚೇರಿ 3 ಸ್ಟೇಟ್ ಜವಾಬ್ದಾರಿ ಅಂದರು. ನಾನು ಹೇಳಿದೆ ನನ್ನ ರಾಜಕೀಯನೇ ಗೊತ್ತಿಲ್ಲ, ನನಗೆ ಇಷ್ಟು ದೊಡ್ಡ ಪೋಸ್ಟ್ ಕೊಟ್ಟೋದ್ರೆ ನಾನು ನಿಲ್ಲಕ್ಕಾಗ್ತಾಯಿಲ್ಲ. 3 ಪೋಸ್ಟ್ ಅವತ್ತೇ ನನಗೆ ಅನೌನ್ಸ್ ಮಾಡಿಬಿಟ್ಟು, ಅನೌನ್ಸ್ ಮಾಡಿದ್ಮೇಲೆ ನಾನು ಪಾರ್ಟಿ ಕೆಲಸ ನಿಷ್ಠೆಯಿಂದ ನಾನು ಮಾಡ್ಕೊಂಡು ಹೋಗ್ತಾ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದಾದಮೇಲೆ 2004 ಎಲೆಕ್ಷನ್ ನಿಲ್ಲಬೇಕಂತ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಹೇಳಿದ ಕಾರಣಕ್ಕೆ ನಾನು ಜಯನಗರಲ್ಲಿ ಎಲೆಕ್ಷನ್ ನಿಂತ್ಕೊಂಡೆ. ಪುಟ್ಟರಾಜಣ್ಣ, ನಾನು ಅವಾಗ ಎಲೆಕ್ಷನ್ ಹೆಂಗೆ ಮಾಡೋದು ಗೊತ್ತಿಲ್ಲ, ಬೂತ್ ಯಾವ ಥರ ಇದೆ ಏನಂತಲೂ ಗೊತ್ತಿಲ್ಲ. ಎಲೆಕ್ಷನ್ ನಿಂತ್ಕೊಂಡೆ. ಅದು ಯಾರ ಮೇಲೆ ನಿಂತಿರೋದು? ರಾಮಲಿಂಗ ರೆಡ್ಡಿ, ಮೋಸ್ಟ್ ಸೀನಿಯರ್. ಅವ್ರ ಮೇಲೆ ಭಾಳ ಇದು ಪಾಪ್ಯುಲರ್. ಆ ಟೈಮಲ್ಲಿ 2004 ಭಾಳ ಪಾಪ್ಯುಲರ್. ಎಲೆಕ್ಷನ್ ನಿಲ್ಲಬೇಕಂತ ತೀರ್ಮಾನ ಮಾಡಿದೆ. ನನಗೆ ಯಾವ ಬೂತ್ ಎಲ್ಲಿ ಬರ್ತದೆ, ಹೆಂಗೆ ಮಾಡೋದು ಎಲೆಕ್ಷನ್ ಏನೇನೂ ಗೊತ್ತಿಲ್ಲ. ಸುಮ್ಮನೆ ಜನಗಳ ಮಧ್ಯೆಲ್ಲ ಹೋದೆ. 34,000 ತೊಗೊಂಡೆ. ನಾನು ಸೋತ್ಬಿಟ್ಟೆ. ಸೋತಾದಮೇಲೆ ಒಂದೇ ವರ್ಷದಲ್ಲಿ ನಾನು ಕನಸಲ್ಲಿ ಯೋಚನೆ ಮಾಡಿಲ್ಲ ನಾನು ಚುನಾವಣೆ ಬರ್ತದೆ, ತಿರ್ಗಾ ಬೈ ಎಲೆಕ್ಷನ್ ಬರ್ತಂತ. SM ಕೃಷ್ಣದವರು ಚಾಮರಾಜಪೇಟೆಯಲ್ಲಿ ಗೆದ್ದಿದ್ರು. ಅವ್ರು ರಾಜೀನಾಮೆ ಕೊಟ್ಟು ರಾಜ್ಪಾಲರಾಗಿ ಮಹಾರಾಷ್ಟ್ರಕ್ಕೆ ಹೋದ ಕಾರಣಕ್ಕೆ ಬೈ ಎಲೆಕ್ಷನ್ ಬಂತು. ಆಮೇಲೆ ಕುಮಾರಣ್ಣ ಕರೆದು ಬೇರೆ ಯಾರು ಅಭ್ಯರ್ಥಿ ಇಲ್ಲ, ನೀನೇ ನಿಂತ್ಕೊಳ್ಬೇಕಂತ ಕುಮಾರಣ್ಣ ಅವ್ರು ಹೇಳಿದ ಕಾರಣಕ್ಕೆ ನಾನು ಅಲ್ಲಿ ನಿಂತ್ಕೊಂಡೆ. ಇವತ್ತು ನಾನು ಆ ಎಲೆಕ್ಷನ್ ನಾನು ಮರೆಯೋಂಗಿಲ್ಲ. ಆ ಎಲೆಕ್ಷನಿಂದನೇ ಇವತ್ತು ನಾನು ನಿಮ್ಮ ಮುಂದೆ ನಿಂತಿರೋದು. ಅದು ಕೇಳಿ, ಎಷ್ಟೇ ಕೇಳಬೇಕು. ಆ ಎಲೆಕ್ಷನ್ ನಿಲ್ಲಬೇಕಂತ ತೀರ್ಮಾನ ಮಾಡಿದೆ. ಅವಾಗ ದೇವೇಗೌಡರು ಅಂದರೆ ಅವತ್ತು ಪಾಪ್ಯುಲರು, ಇವತ್ತು ಪಾಪ್ಯುಲರ್. ಅವಾಗ SPG ಎಲ್ಲ ಇತ್ತು ಅವ್ರಿಗೆ. SPG ಎಲ್ಲ ಇರುವಾಗ ಪುಟ್ಟಣ್ಣ ತಾವು ಬಂದಿದ್ರಿ, ತಾವು ಮಂತ್ರಿ ಆಗಿದ್ರಿ. ಅವಾಗ ಏನೋ ಗೊತ್ತಿಲ್ಲ ನನಗೆ. ತಾವು ಮಂತ್ರಿ ಇದ್ರಿ ಅವಾಗ? ತಾವು ಮಂತ್ರಿ ಇರಲಿಲ್ಲ. ನಮ್ಮ ಇವರು ಚನ್ನಲಿಂಗಪ್ಪ ಅವರಿಗೆಲ್ಲ ಸುಧಾಮ್ ನಗರ್ ಜಾಬ್ ಕೊಟ್ಟಿದ್ದರು. ನನ್ನ ಅನಿಸಿಕೆ ದೇವೇಗೌಡರು ಇದಾರಲ್ಲ, ಆ ಟೈಮಲ್ಲಿ ಆ ಚುನಾವಣೆಯಲ್ಲಿ ನನ್ನ ಅನಿಸಿಕೆ ರೇವಣ್ಣನಿಗೂ ಮಾಡಿಲ್ಲ, ಕುಮಾರಣ್ಣನ ಮಾಡಿಲ್ಲ, ಅವ್ರ ಎಲೆಕ್ಷನ್ಗೋಸ್ಕರನೂ ಪ್ರಚಾರ ಅಷ್ಟು ಮಾಡಿಲ್ಲ. ನನ್ನ ಎಲೆಕ್ಷನಲ್ಲಿ ಸ್ಲಮ್ಮಲ್ಲಿ ಮನೆಗೆ ಹೋಗಿ ದಲಿತ ನಾರಾಯಣ ಕಾರ್ಯಕ್ರಮ ಅಂತ ಮಾಡಿ ನನ್ನ ಗೆಲ್ಸೋಕ್ಕಾದರೆ ನನ್ನ ದೇವರು ಅಲ್ಲ. ಆದಮೇಲೆ ನನ್ನ ಸನ್ಮಾನ್ಯ ದೇವೇಗೌಡರು. ಪುಟ್ಟರಾಜಣ್ಣ ಹೇಳ್ದಂಗೆ ಒಬ್ಬ ರಾಜಕಾರಣಿಗೆ ನಾನು ಇವತ್ತು ಭಾಳ ಎತ್ತರದಲ್ಲಿ ಬೆಳೆದ್ಬಿಟ್ಟಿದ್ದೀನಿ. 5 ಬಾರಿ MLA ಆಗಿದ್ದೀನಿ, 3 ಬಾರಿ ಮಂತ್ರಿ ಆಗಿರೋದು. ಇದು 3ನೇ ಬಾರಿ. ಇದು 3ನೇ ಬಾರಿ ಮಂತ್ರಿ ಆಗಿದ್ದೀನಿ. ಒಬ್ಬ ರಾಜಕಾರಣಿಗೆ ಇಷ್ಟು ಮೇಲೆ ಎತ್ತರದಲ್ಲಿ ಬೆಳಿಬೇಕಾದ್ರೆ ಒಬ್ಬ ರಾಜಕೀಯ ಒಬ್ಬ ಗುರು ಅಂತ ಇರ್ತಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು ಇವತ್ತು, ಅಂದರೆ ನನ್ನ ರಾಜಕೀಯ ಗುರುವರೆಗೂ ನನ್ನ ಸಾಯೋವರೆಗೂ ಸನ್ಮಾನ್ಯ ದೇವೇಗೌಡರೇ. ಅದು ನಾನು ಮರೆಯೋಂಗಿಲ್ಲ. ಪುಟ್ಟರಾಜಣ್ಣ ಅವರಿಂದ ಇವತ್ತು ಈ ಮಟ್ಟಿಗೆ ನಾನು ಇಲ್ಲಿ ನಿಂತಿದ್ದೀನಿ ರಾಜಕೀಯದಲ್ಲಿ. ರಾಜಕಾರಣಿ ಗುರು ಇದ್ದೇ ಇರ್ತಾರೆ, ತಮಗೂ ಒಂದು ಗುರು ಅಂತ ಇರ್ತಾರೆ. ಗುರು ಇಲ್ಲ ಅಂದರೆ ರಾಜಕೀಯದಲ್ಲಿ ಯಾವನೂ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ
ನನ್ನ ರಾಜಕೀಯ ಗುರುಗಳು ಸನ್ಮಾನ್ಯ ದೇವೇಗೌಡ್ರೇ. ಅದು ಹೇಳ್ತಾ ಮಕ್ಕಳಿಗೆ ಇನ್ನೊಂದು ಬಾರಿ ಶುಭನ ಕೋರಿ ಒಳ್ಳೆಯದಾಗಲಿ ಅಂತ ಸಮಯ ಆಗಿದೆ. ಊಟ ಇನ್ನೂ ತಾವು ಮಾಡಿಲ್ಲ, 3:10 ಇನ್ನೂ ಒಂದು 10-15 ನಿಮಿಷ ಕಾರ್ಯಕ್ರಮ ಇದೆ ಅಂತ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ. ತಮಗೆಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ. ಕನಿಷ್ಠ ದೇವ್ರ ತಾವು ಪ್ರಾರ್ಥನೆ ಮಾಡೋದು ಇಷ್ಟೇ. ನಾನು 400 ಜನ ಅಲ್ಲಿ ಕನಿಷ್ಠ 50% ಅಂದರೆ ಒಂದು 200 ಜನ ಆದರೂ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.